ಗೈಸ್, ವೆಲ್ಕಮ್ ಟು ವರ್ಷ ವ್ಲಾಗ್ಸ್ ಕನ್ನಡ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ಐ ಮೀನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 1.5 months ಆಯ್ತು. ಸೊ ಎಸ್, ಇವತ್ತು ಟೈಮ್ ಕೂಡ ಬಂದಿದೆ ಬ್ಲಾಗ್ ಮಾಡಕ್ಕೆ. ಅಂದ್ರೆ ಟೈಮ್ ಕೂಡ ಬಂದಿದೆ ಅಂದ್ರೆ ನನಗೆ ಕಣ್ ಪ್ರಾಬ್ಲಮ್ ಆಗಿತ್ತು. ಸೊ ಅದರಿಂದ ಹಾಸ್ಪಿಟಲ್ ಅದು ಇದು ಅಂದ್ಬಿಟ್ಟು ಕಣ್ ದಾನ ಮಾಡಿದಾರಂತೆ ಮೇಡಮ್ ಅವರು. ಅವ್ರ ಕಣ್ಣು ಒಂದು ಕಾಣಿಸ್ತಿಲ್ಲ, ಸೊ ಅದಕ್ಕೆ ಕಣ್ ದಾನ ಮಾಡ್ಬಿಟ್ಟವ್ರು. ಇಲ್ಲಿ ಕಾಣ್ತಿದ್ಯಲ್ಲ, ಇದೆ ನಾನು ತಗೊಂಡಿದೀನಿ ಅಂತ ಹೇಳಿದ್ನಲ್ಲ ಜಾತ್ರೆಯಲ್ಲಿ. ಇಷ್ಟೊಂದು ಐಟಮ್ಸ್ ತಗೊಂಡಿದೀನಿ ಅನ್ನಲ್ಲ, ಅದನ್ನ ಇವತ್ತು ನಿಮಗ್ ತೋರಿಸ್ತೀನಿ. ಅಂದ್ರೆ 1.5 ತಿಂಗಳಾದ್ಮೇಲೆ ನಿಮಗ್ ತೋರಿಸ್ತೀನಿ. ಅಂದ್ರೆ ಜಾಸ್ತಿ ಏನ್ ತಗೊಂಡಿಲ್ಲ ಅಮ್ಮಮ್ಮ, ಅಂದ್ರೆ ಒಂದ್ 4 to 5 ಐಟಮ್ಸ್ ತಗೊಂಡಿದೀನಿ ಅಷ್ಟೇ. ಯಾಕಂದ್ರೆ ನಮ್ ಕಾದಂಬರಿ ಮೇಡಮ್ ಅವ್ರು ಬಂದಿರ್ಲಿಲ್ಲ ಶಾಪಿಂಗ್ ಮಾಡಕ್ಕೆ. ಸೊ ಅದ್ರಿಂದ ಎಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಮಾತ್ರ ತಗೊಂಡಿದೀನಿ. ತಿಂದಾರೆ ನೋಡಿ, ಒಂದೇ ಒಂಚೂರು ಬೇಕಾ, ತಿಂತೀಯಾ ಇಲ್ಲ, ಅಟ್ಲೀಸ್ಟ್ ತಿನ್ಸೋದು ತಗೋಬರೋದು, ಹಾಕೊಂಡ್ ತಿಂತಾ ಇರೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಕೆಲ್ಸಿಲ್ಲ. ಬಂದಾಗಿಂದ ಇವಾಗ ನಿಮ್ ಮುಂದೆ ತಿನ್ಸ್ತಾ ಇರೋದು ಅಷ್ಟೇ. ಬಂದಾಗಿಂದ ಒಬ್ಬಟ್ಟು ಅದು ಇದು ಚೆನ್ನಾಗಿ ತಿಂದ್ರು. ಒಂದೇ ಒಂದು ವಿಶ್ ಕೂಡ ಮಾಡಿಲ್ಲ ಇವತ್ತು. ಹ್ಯಾಪಿ ಯುಗಾದಿ ವರ್ಷ ತಿಳ್ಕೊಳ್ಳಿ. ಚೆನ್ನಾಗಿಲ್ಲ ಇದು. ಪ್ರೀತಿಯಿಂದ ತಿನ್ಸ್ಬಿಟ್ಟಾರಲ್ಲ, ಸೊ ಅದಕ್ಕೆ ತಿನ್ಬೇಕು. ಹೌದು, ಹಂಗೆಲ್ಲ ಬಿಡಕ್ ಆಗಲ್ಲ. ಎಲ್ರು ಏನೋ ಫುಲ್ ಕಾದಂಬರಿ ವಿಡಿಯೋಸ್ ನೋಡ್ತಿದ್ದೀರಾ ಅನ್ಸುತ್ತೆ. ಫುಲ್ ಮೇಡಮ್ ಅವ್ರು ಸುತ್ತಿದ್ದಾರೆ. ಏನ್ ಮಾಡೋಣ, ನಮ್ಗೆ ಹಂಗೆಲ್ಲ ಸುತ್ತಕ್ ಆಗ್ತಾ ಇಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಹೆಲ್ತ್ ಇಶ್ಯೂಸ್ ಹೆವಿ ಆಗ್ಬಿಟ್ಟಿತ್ತು. ಈಗ್ಲೂ ನೋಡ್ತಿದ್ರ, ಇಲ್ಲೆಲ್ಲ ಪಿಂಪಲ್ಸ್ ಆಗ್ಬಿಟ್ಟೈತಿ. ತುಂಬಾ ಹರ್ಟ್ ಆಗ್ತಿದೆ. ಇವತ್ತು ವಿಡಿಯೋ ಮಾಡೋದ್ ಬೇಡ ಅನ್ಕೊಂಡೆ, ಯಾಕೆ ಬಟ್ ಆದ್ರೂ ಮಾಡ್ತಾ ಇದೀನಿ. ಇವರಿಂದ ಮಾಡ್ತಾ ಇರೋದು. ಹೌದಾ ಅಫ್ಕೋರ್ಸ್. ಸೊ ಗೈಸ್, ಟೈಮ್ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಟೈಮು 4 ಗಂಟೆನಾ? 4:15 ಆಯ್ತು. ನಾನು 12 ಗಂಟೆಯಿಂದ ಹೇಳ್ತಿದೀನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ. 4:15 ಸ್ಟಾರ್ಟ್ ಮಾಡೋದು. ಏನ್ ನಾನು ನಿನ್ನೆನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಯಾಕೆ ಗೊತ್ತಾ, ನಾನು ನೈಟ್ ಫುಲ್ ರಂಗೋಲಿ ಬಿಡಿಸಿ ನನ್ ಮಲ್ಗೋಷ್ಟ್ರಲ್ಲಿ 1:15 ಆಗೋಯ್ತು. ಅವಾಗಾದ್ರೂ ಒಂದ್ ವ್ಲಾಗ್ ಮಾಡೋಣ ತಡಿ ಅಂತ ಅನ್ಕೊಂಡೆ. ಬಟ್ ನಾನು ಒಬ್ಳೆ ಏನಂತ ಮಾತಾಡ್ಲಿ, ಬೇಜಾರು. ನೋಡಿ ಯಾರ್ಯಾರು ನಿಯರ್ ಇದೀರಾ ಪ್ಲೀಸ್ ದಯವಿಟ್ಟು ಮನೆಗ್ ಬನ್ನಿ ಗೈಸ್. ಅವ್ರು ಒಬ್ಳೆ ಮಾಡಕ್ ಆಗಲ್ಲ. ಯಾರಾದ್ರೂ ಇದ್ರೆ ಹತ್ರದಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಆಮೇಲೆ ಹೇಳು, ನಂಬರ್ ಕೊಡ್ತಾನೆ. ನಾವು ಹೊರಗಡೆ ಹೋಗ್ತಿದೀವಿ, ಎಲ್ಲಿಗೆ ಹೋಗ್ತೀವಿ ಏನಂತೆಲ್ಲ ತೋರಿಸ್ತೀವಿ, ನಾವ್ ಏನೇನ್ ಮಾಡ್ತೀವಿ ಎಲ್ಲ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಸ್ಕಿಪ್ ಮಾಡ್ದೆ ನೋಡಿ ಗೈಸ್. ಚಾನಲ್ ಹಾಯ್ ಮಾಡಿ ಚಾನಲ್ಗೆ. ಚಾನಲ್ ಹಾಯ್ ಮಾಡಿ ಅಂತ. ಬಾಯ್. ನೋಡಿ, ನಿಮ್ಗೂ ಕೂಡ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂಕಲ್ಲು. ಫುಲ್ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ ಡ್ಯಾಡಿ ತುಂಬಾ ಡೀಪಾಗಿ ಮುಳುಗೋಗ್ಬಿಟ್ಟಿದ್ದಾರೆ. ಒಂದಿನಾದ್ರೂ ಬಾ ವ್ಲಾಗ್ ಮಾಡ್ತೀನಿ, ನಿಂದು ಹಿಡ್ಕೊಂತೀನಿ ಬಾ ಅಂತ. ಒಂದಿನಾದ್ರೂ ಇಲ್ಲಿವರೆಗೂ ಚೆನ್ನಾಗ್ ಕಾಣಿಸ್ತಿದ್ಯಾ? ಬಾ. ಇಲ್ಲಿ ಏನದು ಸನ್ ಕಿಸ್ ಬಾ, ಕಿಸ್ ಕೊಡ್ತೈತೆ. ಗಾಡಿ ಹೋಗೋಣ. ಬರುತ್ತಾ ಓಡ್ಸಕ್ಕೆ? ಧೂಳೈತೆ. ಧೂಳ್ ಮೇಲೆ ಕೂರಿಸ್ತೀಯ ನನ್ನ? ಚಾಕ್ಲೇಟ್ ಗೈಸ್ ನೋಡಿ ಗೈಸ್, ಧೂಳು ಹೆಂಗ್ ಕಾಣಿಸ್ತೈತಿ ನಿಮ್ಗೇನೆ ನೋಡಿ ನೀವೇ. ಅವಳಿಗೆ ಮಾತ್ರ ಅವಳು ನೋಡ್ಕೊಂಡು ಹೊರ್ಸ್ಕೊಂಬಿಟ್ಲು. ಧೂಳೆಲ್ಲ ಹಂಗೆ ಬಿಟ್ಟವಳೆ. ಹುಡುಗ ಪಾಪ ಅವಾಗ್ಲಿಂದ ನಾವು ರೀಲ್ಸ್ ಮಾಡೋದು ನೋಡಿ ಸೈಕೋ ಐತೆ. ಅದ್ ಹೆಂಗ್ ಕುಂತೈತೆ ಹಂಗೆ. ಮತ್ತೆ ಯಾರು ಏನು ಮರು ನನಗೇನು ಕೇಡು ಮಾಡುವರು. ಕಚ್ಕಿಚ್ಚದ್ ಬಾರೆ, ಬಾ ಹಿಂದಕ್ಕೆ. ಕಚ್ಕಿಚ್ಚಿ ಡಾಗಿಗೆ ಬಿಸ್ಕೆಟ್ ಹಾಕಿ ಫುಲ್ ರೋಡಿ ಮಾಡ್ತಿದ್ದೀನಿ. ಲವ್ ಕರ್ದಿದ ತಕ್ಷಣನೇ ಬಂದ್ಬಿಡ್ಬೇಕು. ಸಕ್ಕತ್ತಾಗಿ ಬೈಕ್ ಅಂತಾಳೆ ಅಂತ. ಇವಳಿಗೆ ಏನದು ಊರಿಗೆ ಹೋಗಿ ಗಾಡಿ ಕೊಟ್ಬಿಟ್ರೆ ಸಾಕು, ಮನೇಲಂತೂ ಕುತ್ಕೊಳ್ಳಲ್ಲ ಇವಳತ್ತಾಗೆ. ಊರು ಸುತ್ತಾಡ್ತಾಳೆ ಅಂತ. ಅದೇ ನಾನು ಅನ್ಬೇಕು. ಸೊ ಗೈಸ್,
ಆಗುತ್ತೆ? ಹತ್ರನೇ ಇರೋದು ಓ ಶೇಟ್. ಹೊಟ್ಟೆ ತುಂಬ ಎಲ್ಲಾದ್ರೂ ಹೋಗ್ಬಿಡೋಣ ನಂಗೆ. ಹೊಟ್ಟೆ ತುಂಬ ಊಟ ಮಾಡಿದೀವಲ್ಲ. ಸೊ ಗೈಸ್ ನಾವೇನೇನ್ ಮಾಡ್ತೀವಿ ತೋರಿಸ್ತೀವಿ ಬನ್ನಿ. ಏನು ಮಾಡೋದು? ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದೀವಿ. ಆಮೇಲಿಂದ ಇವ್ರತ್ತೆ ನಮ್ಮತ್ತೆ ಬೇರೆ ಬೇರೆ ಅಲ್ಲ, ಸೊ ನಮ್ಮತ್ತೆ ಮನೆಗೆ ಹೋಗ್ತಿದೀವಿ. ಬನ್ನಿ ಹೋಗೋಣ. ಚಲೋ. ಹಂಗಂದ್ರೆ ನಮ್ಮ ಅಂಡಿರೆಲ್ಲ ನಿನಗೆ ಅಣ್ಣದಿರು. ಏ ಅದೆಲ್ಲ ಚಾನ್ಸೇ ಇಲ್ಲಪ್ಪ, ಹಂಗೆಲ್ಲ ಹೇಳಕ್ಕಾಗಲ್ಲ. ಎಲ್ಲಿರೋದು? ಮೇಲಾ? ನಮ್ಮ ಅತ್ತಿಗೆ ಅವ್ರಮ್ಮ ಇವ್ರ ಮನೆ ಆಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ನಾನು ಮಾಡ್ತಾ ಇದ್ದೀನಿ. ಓಕೆ ಬಾಯ್. ಇವರೇ ನಮ್ಮ ಅತ್ತಿಗೆ. ಪಾಪು ಆದ್ಮೇಲೆ ಹೆಂಗ್ ಆಗ್ಬಿಟ್ಟವ್ರೆ ನೋಡಿ. ಆದ್ರೂ ಫಿಗರ್ ಮೇಂಟೈನ್ ನೋಡಪ್ಪ. ಹೇರ್ ಸ್ಟ್ರೈಟ್ನಿಂಗ್ ಅಲ್ಲ ಕರ್ಲಿಂಗ್ ಎಲ್ಲ ಮಾಡ್ಕೊಂಡು ಪಾಪಗೆಲ್ಲ ಫುಲ್ ರೆಡಿ. ಕರ್ಲಿಂಗ್ ಸ್ಟ್ರೈಟ್ನರ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಏನ್ ಮಾಡೋಣ? ನಮ್ಮ ಅತ್ತಿಗೆ ಅದನ್ನೆಲ್ಲ ಹೇಳ್ಕೊಟ್ಟಿಲ್ಲ ನಮ್ಗೆ. ಏನ್ ಮಾಡೋಣ ಅಲ್ವಾ? ಹೇಳ್ಕೊಟ್ಟಿದ್ರ ನೀವು? ಕ್ಲಾಸಿಗೆ ಬಂದಿದ್ಯಾ ನೀನು? ಇವರು ಕ್ಲಾಸ್ ಮಾಡ್ತಾರೆ ಅನ್ನೋದೇ ನನಗ್ ಗೊತ್ತಿರ್ಲಿಲ್ಲ. ಇನ್ಮೇಲೆ ಪಕ್ಕ ಫಿಕ್ಸ್. ಹಂಗ್ ಗೊತ್ತಾಯ್ತು ಬಿಡು, ನೀನು ಹಾಜರಾಗ್ದಿರೋ ಕ್ಯಾಂಡಿಡೇಟ್. ಅವ್ರ ಕ್ಲಾಸ್ ಏನ್ ಮಾಡ್ತಾರೆ ಗೊತ್ತಾ? ಬೇಡ ತೋರ್ಸಕ್ ಆಗಲ್ಲ ನೋಡಿ. ಅಲ್ಲಿ ಕಾಣಿಸಲ್ಲ. ಬರೀ ಕೈ ಮಾತ್ರ ತೋರಿಸ್ತೀನಿ ಅಷ್ಟೇ. ಯಾಕಂದ್ರೆ ನನ್ನ ಅಳಿಯಂಗೆ ದೃಷ್ಟಿ ಆಗ್ಬಿಡುತ್ತೆ. ಅದಕ್ಕೆ ಇದೆ ಅಕ್ಕ, ಪ್ರೀತಿ ಇರೋದಕ್ಕೆ ಅಲ್ವಾ ಬಂದಿರೋದು. ನೋಡಿ ಎಲ್ಲ ಫುಲ್ ರೆಡಿ ಮಾಡ್ತವ್ರೆ ಮಗಂಗೋಸ್ಕರ. ಫುಲ್ ಲೈಟಿಂಗ್ ಗಿಟ್ಟಿಂಗ್ ಎಲ್ಲ ಹಾಕಿ. ಏನ್ ಮಾಡ್ತಿದ್ದೀರಾ? ಫೋಟೋಶೂಟ್. ಎಷ್ಟನೇ ತಿಂಗಳದು? ಥರ್ಡ್ ಮಂತ್ ನಾನು 5th ಮಂತ್ ಅನ್ಕೋಬಿಟ್ಟೆ. ಅನ್ಕೊಂತ್ಯಾ ಇಲ್ಲಿರೋ ಮನೆಗೆ ಅಪರೂಪಕ್ಕೆ ಅಮಾವಾಸ್ಯೆ ಪೌರ್ಣಮಿಗೆ ಬಂದ್ರೆ 5th ಮಂತ್ ಅನ್ಕೊಂತ್ಯಾ. ಇಲ್ಲೇ ಹೋಗ್ತಾ ಇರ್ತೀನಿ, ಒಂದ್ ಮಾತು ಕರಿಯಲ್ಲ. ಹೆಂಗ್ ಬರೋಣ? ನಮ್ಮನೆ ಹೋಗೋರ್ಗೆಲ್ಲ ಅಲ್ಲಿ ಕೊರ್ಬಿಟ್ಟು ಬನ್ನಿ ನಮ್ಮ ಮನೆಗೆ ಅಂತ ಕರಿಯಕ್ಕಾಗಲ್ಲ. ನಮ್ಮ ಅತ್ತೆ ಮನೆ ಅಂತ ಬರ್ತಾ ಇರ್ಬೇಕು. ಹಂಗೆ ಇನ್ಮೇಲೆ ಬರ್ತೀನಿ ಬಿಡಿ. ನೋಡಿ ಇದನ್ನಾಗ್ಲೇ ಒಂದಷ್ಟು ಸಲ ಹೇಳ್ಬಿಟ್ಟಿದೀನಿ. ಅದಕ್ಕೆ ನನ್ನ ಮೇಲೆಲ್ಲ ನಂಬಿಕೆ ಇಲ್ಲ ಅವ್ರಿಗೆ. ಫ್ಯಾಕ್ಟ್ ಅದು. ಇಲ್ಲಿರೋ ಪಕ್ಕದಲ್ಲಿ ವಾಕಬಲ್ ಡಿಸ್ಟೆನ್ಸ್. ಬಂದಾಗ್ಲೇ ಅರ್ಧ ಗಂಟೆ ಆಯ್ತು. ಬಂದು ಕೂತಿದೀನಿ. ಕುತ್ಕೊಂಡ್ ಬೋರ್ ಆಗಿ ಅದಕ್ಕೆ ಇವಾಗ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಏನ್ ತಿಂತೀಯಾ ಏನು ಕೇಳಲೇ ಇಲ್ಲ. ನಂಬರ್ 1 ಸುಳ್ಳಿ ಅಂತ ಅವಳು ವಿಡಿಯೋದಲ್ಲಿ ಪ್ರೂವ್ ಮಾಡ್ತಾ ಇದ್ದಾಳೆ. ಅವಳು ಬಂದಿರೋದು ಇವಾಗೆ ಒಂದು 5 ನಿಮಿಷ ಆಗಿರ್ಬಹುದು ಅಷ್ಟೇ. 5 ನಿಮಿಷ ಆಯ್ತಾ? ಪ್ರೂಫ್ ವಿತ್ 5 ನಿಮಿಷ ಅಷ್ಟೇ ಆಗಿದ್ದು. ನೋಡಿ ಪಾಪ ಎಷ್ಟು ಸೈಲೆಂಟ್ ಆಗಿ ಅಮಾಯಕಿ ತರ ಕೂತಿರೋದ್ ನೋಡಿ. ನಮ್ಮ ಅತ್ತಿಗೆ ಮನೆಯಲ್ಲಿ ವ್ಲಾಗ್ ಅಲ್ಲಿ ಅಷ್ಟು ಪುಟ ನಮ್ಮ ಮನೇಲಿ ಪಟ ಅಂತ ಮೇಡಮ್ ಅವ್ರು ಮಾತಾಡ್ತಿರ್ತಾರೆ. ಸ್ಟಾರ್ಟಿಂಗ್ ಇದು ಒಬ್ಬಟ್ಟಿನ ಸಾರು, ಅದು ಕೂಟ್ ಸಾರು. ಇದು ಕೂಟ್ ಸಾರು. ಇಲ್ಲಿ ರೈಸ್ ಇದೆ. ಚಿತ್ರಾನ್ನ ಗೊಜ್ಜು ಎತ್ತಿಟ್ಟಿದ್ದಾರೆ. ಚಿತ್ರಾನ್ನ ಬೇರೆ ಮಾಡ್ತಿದ್ರ? ಎಸ್, ಇಲ್ಲಿ ಕಲಿಸಿ ಇಟ್ಟಿದ್ದಾರೆ. ಅದು ಖಾಲಿ ಆಗಿದೆ. ಡೋಂಟ್ ಮೈಂಡ್. ಒಬ್ಬಟ್ಟು ತಿಂತೀಯಾ? ಒಬ್ಬಟ್ಟು ಮನೇಲಿ ತಿಂದೆ. ಅಂಕಲ್ ತಾಚಿ ನಂಗೆ ಏನು ಮಾಡ್ಬೇಕು? ಅಂಕಲ್ ಮಾವ ಆಂಟಿ ಏನಾಗ್ಬೇಕು? ಅತ್ತಿಗೆ ಅವರ ಅಪ್ಪ ಮಾವ ತಾನೆ. ಮಾವನ ಮಾವ ಕೊಟ್ಟು ಒಂದ್ ತಗೊಂಡಾದ್ರೆ ಮಾವನೇ ಆಗೋದಲ್ಲ. ಎಲ್ಲಿ ಒಂದ್ ತಗೊಳಕ್ ಒಂದೇ ಅಲ್ಲ ಇರೋದು. ಒಂದ್ ಕೊಟ್ಟು ಒಂದ್ ತಗೊಳಕ್ ಇವ್ರೊಬ್ರೇ ಇರೋದು. ಅಕ್ಷಿ ಅವ್ರ ಮಗ ಅಕ್ಷಿ ಅಂದ. ದಟ್ ಮೀನ್ಸ್ ಅತ್ತೆ ಬೇಗ ಮದ್ವೆ ಆಗು, ನಾನ್ ಕಾಯ್ತಾ ಇದೀನಿ ನಿನ್ ಮದ್ವೆಲಿ ಎಲ್ಲ ಓಡಾಡಕ್ಕೆ ಅಂತ ಅವ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ನನಗೋಸ್ಕರ ಕಾಯ್ತವನ, ನಂಗ್ ಹುಟ್ಟೋ ಪಾಪಗೋಸ್ಕರ ಕಾಯ್ತವನ ಸೈಟ್ ಹಾಕಕ್ಕೆ. ಫಸ್ಟ್ ಅತ್ತೆ ನಿನ್ ಮದ್ವೆ ಆಗಕ್ಕೆ ಜಮಾನ ಬೇಕು, ಇನ್ ನಿನ್ ಮಗುಗೆ ಸೈಟ್ ಹಾಕಕ್ ಇನ್ನೊಂದ್ ಜಮಾನ ಬೇಕು. ಅಷ್ಟೇ ನನ್ಗೆ ಯಾರಾದ್ರೂ ಸೈಟ್ ಹಾಕೊಂಡು ನಾನ್ ಇನ್ನೊಬ್ಳನ್ನ ಕಟ್ಕೊಂಡು ಹೋಗಿರ್ತೀನಿ ಅಂತ ನನ್ ಮಗ ಹೇಳ್ತಾನೆ. ಆದ್ರೆ ಹೌದು, ನಮ್ಮ ಮಳೆಯ ಸ್ವಲ್ಪ ಸೂಪರ್ ಆಗಿ ಅವನೇ. ಅದಕ್ಕೇನೆ ಅತ್ತಿಗೆ ಮೇಡಮ್ ಅವ್ರಿಗೆ ಫುಲ್ಲು ಧೈರ್ಯ ಜಾಸ್ತಿ. ದೃಷ್ಟಿ ಕ್ಲಿಪ್ಸ್ ಹೊಡಿತಾಳೆ. ಇದು ವರ್ಷ ಏನದು ರೈಡಿಂಗ್ ಅಂದ್ರೆ ರೈಡರ್ ವರ್ಷಕ್ಕೆ ಎಲ್ಲ ಬಿಲ್ಡಪ್ ಕೊಟ್ಟಾಗೈತೆ. ದಯವಿಟ್ಟು ಆರಾಮಾಗಿ ಕೂಲಾಗಿ ಹೋಗಿ ನೋಡ್ಕೊಂಡ್ಬರ.
ಇಷ್ಟೊಂದು ಹೊಗಳಿದ್ರೆ ಅಲ್ಲಿ ಅನ್ಕೊಂತಾರೆ ಈ ರೇಂಜ್ಗೆಲ್ಲ ಒಳ್ಳೆಯವ್ರು ಇದಾರ ಅಂತ ಅಂದ್ಬಿಟ್ಟು ಫ್ಯಾನ್ಸ್ ಜಾಸ್ತಿ ಆಗ್ಬಿಡ್ತಾರೆ. ಆಕ್ಟಿಂಗ್ ಮಾಡಿ 100 ರೂಪಾಯಿ ಮಾಡ್ತೀವಿ. ಈ ದೇವಸ್ಥಾನ ನೀನ್ ಹೇಳಿದ್ದು ಸೇಫಾಗಿ ಕರ್ಕೊಂಡ್ ಬಂದೆ ಅಲ್ಲ. ಹೌದೌದು. ಇದೇ ನಾನು ಹೇಳ್ತಿದ್ದು ನಿಮ್ಗೆ, ವ್ಲಾಗ್ ಮಾಡಿ ತೋರಿಸ್ತೀನಿ ಜಾತ್ರೆ ದಿವಸ, ಜಾತ್ರೆ ಆದ್ಮೇಲೆ ಅಂದ್ಬಿಟ್ಟು. ಬಟ್ ತೋರ್ಸಕ್ಕಾಗಿಲ್ಲ ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ ಅಡ್ಜಸ್ಟ್ ಮಾಡಿ. ನೋಡಿ ಇದು ಏನೇ ಯಾವ ಟೆಂಪಲ್ ಇದು? ಸಿಂಹದ ಬಾಗ್ಲು ಅಂತಾರೆ. ನನಗೆ ಟೆಂಪಲ್ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ ಬಿಡಲ್ಲ, ಅದಕ್ಕೆ ಬೇಗ ಹೊರಗಡೆ. ಇಲ್ಲಿಂದಾನೇ ನೋಡಿ, ಆಚೆ ಹೋದ್ಮೇಲೆ ಇನ್ನೊಂದು ತೋರಿಸ್ತೀನಿ. ಓಕೆ ನೋಡಿ ಏನ್ ಸಖತ್ತಾಗಿದೆ ಟೆಂಪಲ್. ಯಾಕಂದ್ರೆ ಅದ್ರೊಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ, ಬೈತಾರೆ. ಸೊ ಹೇಳು ಏನಾದ್ರು ಹೇಳ್ಬೇಕಂತಿದೆ. ಏನೋ ನಿನ್ ಚೈಲ್ಡ್ಹುಡ್ ಮೆಮೊರೀಸ್ ಹೇಳ್ತಿದ್ದೆ. ಅಂದ್ರೆ ನಾನು ಬಂದಲ್ಲ ಇವಾಗ ಆನ್ ದ ವೇ, ಅಲ್ಲೇ ನಮ್ಮ ಪಪ್ಪ ಬ್ಯಾಚುಲರ್ ಆಗಿದ್ದಿತ್ತು. ಆಮೇಲಿಂದ ಅಲ್ಲಿಂದ ಮದ್ವೆ ಆದ್ಮೇಲೆ ಒಂದಷ್ಟು ವರ್ಷ ಅಲ್ಲೇ ಇದ್ದು ಆ ಕಡೆ ಹೋದ್ವಿ. ಅಲ್ಲಿಂದ ಮತ್ತೆ ಇಲ್ಲೇ ಮಾಡ್ತಿದ್ ಬಂದ್ವಿ. ಓಕೆ. ಅವಾಗೆಲ್ಲ ಒಂದು ಚೂರು ಮೆಮೊರೀಸ್ ಇದೆ. ಅಲ್ಲಿ 1 ಕಿಲೋಮೀಟರ್ ಇಂದ ನಾನು ಅವಾಗ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೆಡ್ಕೊಂಡ್ ಬರ್ತಿದ್ದೆ. ವಾವ್, ಹೊಡಿವಿ ಚಪ್ಪಾಳೆ ನೋಡಿ, ಚಪ್ಪಾಳೆ ಕೇಳಿಲ್ಲ ಇಲಿಮರಿ ನೋಡ್ಬಿಟ್ಟು, ಅಯ್ಯೋ ಪಾಪ ಇಲಿಮರಿ ಅಲ್ಲಿ ಎಷ್ಟೊಂದ್ ಇದಾವಲ್ಲ ಅಂದ್ಬಿಟ್ಟು ಒಂದೇ ಒಂದ್ ಹಿಂಗ್ ಎತ್ಕೊಂಡಕ್ ಹಚ್ಬಿಡ್ತು. ಮತ್ತೆ ಫುಲ್ ಇದೆಲ್ಲ ಊದ್ಕೊಂಡ್ಬಿಟ್ಟು ಟ್ಯೂಷನ್ ಹೋಗಿ ಮಿಸ್ ಮನೆಗೆ ಹೋಗಮ್ಮ ಆಯ್ತು ಅಂದ್ಬಿಟ್ಟು, ಮನೆ ಕಳ್ಸಿದ್ರಲ್ಲ ಅಂತ 2 ದಿನ ಚಕ್ಕರ್ ಆಗ್ತಿದೆ. ಅಷ್ಟೇ ನೆನ್ಪಿರೋದು ಆಲ್ಮೋಸ್ಟ್ ಅಷ್ಟು. ಅದಕ್ಕೆ ಅವಾಗ ಹಿಂಗ ಆಡದ ಇಲ್ಲಿ ಕಷ್ಟದಿಂದ ಹೋಗ್ಲಿ ಬಾ. ನೋಡಿ ಈ ಥರದ್ ಲೈಟ್ ಯಾರು ತಗೊಂಡ್ರೆ ಎತ್ತಾಕೊಂಡ್ಬಿಡು ಹೋಗ್ಲಿ. ರೀಲ್ಸ್ ಮಾಡಕ್ ಬೇಕಾಗುತ್ತೆ ನಮ್ಗೆ, ಸಖತ್ ಕಾಣುತ್ತೆ. ಎಲ್ಲೋ ಬಾ, ನಿಜ ಚೆನ್ನಾಗ್ ಕಾಣುತ್ತೆ. ತೆಗೆಕೊಂಬಿಡೋಣ. ಎಷ್ಟೊಂದಿದಾವೆ, ಒಂದ್ ತಗೊಂಡ್ರಿ ನಾವು ಹೆಂಗ್ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಮಂಗಳವಾರ ಉಚಿತವಾಗಿ ಇದು ಮೆಡಿಸಿನ್ಸ್ ಕೊಡ್ತಾರೆ. ಎಷ್ಟೊಂದ್ ಜನ ಬರ್ತಾರೆ, ಮಾರ್ನಿಂಗ್ ತುಂಬಾ ಜನ ಬರ್ತಾರೆ. ಟೋಕನ್ಸ್ ಬೆಳಗ್ಗೆನೆ ತಗೊಬೇಕು. ಬಟ್ ಬರ್ತಿದೆ ಆಲ್ಮೋಸ್ಟ್. ನಮ್ಮ ಅಜ್ಜಿ ಕೂಡ ಇಲ್ಲೇ ಮೆಡಿಸಿನ್ಸ್ ತಗೊಂತಿದ್ದಾರೆ. ಅಂದ್ರೆ ಯೂರಿನ್ ಪ್ರಾಬ್ಲಮ್ಗೆ ಏನೋ ಇದ್ದಿದ್ರಿಂದ ತಗೊಂಡ್ರು. ಓಕೆ, ಅಲ್ಲಿ ಮದ್ಗಿರಿಯಿಂದ ಇಲ್ಲಿಗೆ ಬಂದು ಟ್ಯಾಬ್ಲೆಟ್ಸ್ ತಗೊಂಡು ಹೋಗ್ತಿದ್ದಾರೆ. ಅಕಸ್ಮಾತ್ ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಕೇಳಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ಮೇಡಮ್. ಯಾವಾಗ ನೋಡ್ರು ಬರೀ ಇಂಥದ್ರ ಬಗ್ಗೆನೇ ಹೇಳ್ತಾರಲ್ಲ ಇವರಿಬ್ರು. ಯಾವ್ದ್ರ ಬಗ್ಗೆ? ಇವಾಗ ಏನೋ ನೋಡ್ಬಿಟ್ಟು ಅದ್ರ ಬಗ್ಗೆ ಇರ್ತೀವಿ. ಆದ್ರೆ ಎಷ್ಟು ಪೀಸ್ ಆಗಿದೆ. ಒಳಗಡೆನೂ ಅಷ್ಟೇ ಪೀಸ್ ಆಗಿದೆ, ಚೆನ್ನಾಗಿ. ನಿಜ ಚೆನ್ನಾಗಿದೆ ಒಂಥರ. ಅಲ್ಲಿ ನೋಡಿದ್ರಲ್ಲ, ಇದು ಹುಲಿ ಬಾಗ್ಲಿತ್ತು. ಇಲ್ಲಿ ಹಸು ಅಂದ್ರೆ ಹುಲಿ ಬಾಗ್ಲಿಂದ ಒಳಗ್ ಬಂದ್ಬಿಟ್ಟು ಅಲ್ಲಿ ದೇವ್ರನ್ನೆಲ್ಲ ನೋಡ್ಕೊಂಡು ಇಲ್ಲಿ ಹಸುವಿಂದ ಎಕ್ಸಿಟ್ ಆಗೋದು. ತುಂಬಾ ಅವಾಗಂತೂ ಯಾರು ಇರ್ಲಿಲ್ವಾ, ನಾನು ಒಬ್ಳೆ ಏನ್ ಮಾತಾಡ್ಲಿ ಅಂತ ಎಷ್ಟೊಂದು ವಿಡಿಯೋಸ್ ಹೆಂಗೆಂಗೋ ಮಾಡ್ಬಿಟ್ಟಿದೀನಿ. ಸೊ ಅದರಿಂದ ಬೇಜಾರಾಗ್ಬಿಡಿ. ಇನ್ಮೇಲೆ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಹಂಗೆ ಕಂಟೆಂಟ್ ಕೂಡ ಕೊಡ್ಬೇಕಂತ ಅನ್ಕೊಂಡು, ಏನ್ ಕಂಟೆಂಟ್ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ ಕೊಡ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ನನ್ನ ಫಾಲೋ ಮಾಡಿ, ಅದರಲ್ಲೂ ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಆಮೇಲೆ ಮಿನಿ ಬ್ಲಾಗ್ ಕೂಡ ಮಾಡ್ಬೇಕಂತ ಅನ್ಕೊಂಡಿದೀನಿ. ಮಾಡ್ತೀಯ ಮಾಡೋಣ ಮಾಡ್ತೀನಿ, ನಿಜ ಮಾಡ್ತೀನಿ. ಮೊನ್ನೆನೂ ಅಷ್ಟೇ ಯುಗಾದಿ ಹಬ್ಬದ್ದು ಏನೇನು ಕ್ಲೀನ್ ಮಾಡ್ತಿದ್ವಿ ಅದು ಇದು ಮನೆಯದೆಲ್ಲ ತೋರ್ಸೋಣ ಅನ್ಕೊಂಡೆ. ಬಟ್ ಅದೇ ಹೇಳಿದ್ನಲ್ಲ, ಇದು ಫುಲ್ ಅದಾದ್ಮೇಲೆ ಧೂಳೆಲ್ಲ ಕೊಡುವಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಲ್ಲ, ಫುಲ್ ಇನ್ಫೆಕ್ಷನ್ ಆಗೋಗಿ ಮತ್ತೆ ಈ ಮಡ್ರಾಸ್ ಕಣ್ಣಾದಂಗೆ ಆಯಿತು. ಅದರಿಂದ ಸೊ ಮೇಕಪ್ ಇಂದ ಚೂರ್ ದೂರ ಇರಿ. ಡಿಲೇ ಆಗಿದೆ ಕರೆಕ್ಟ್. ಬಿಕಾಸ್ ಕಣ್ಣಲ್ಲಿ ಐಲೈನರ್ ಹಾಕ್ಬೇಕಾರೆ ಏನೇ ಹಾಕ್ಬೇಕಾರೆ 20 ರೂಪಾಯಿ ಸರಿ ಬಿಡಪ್ಪ ತಗೊಂಡ್ಬಿಡೋಣ ಅನ್ನೋದು ತುಂಬಾ ತಪ್ಪು. ಬ್ರ್ಯಾಂಡೆಡ್ ಯೂಸ್ ಮಾಡಿ, ಯಾಕಂದ್ರೆ ನಮ್ಮ ಕಣ್ಣು ತುಂಬಾ ಸೆನ್ಸಿಟಿವ್ ಆಗಿರ್ತವೆ. ಸೊ ಅದರಿಂದ ನನ್ನ ಏನಂತಾರಲ್ಲ, ನನ್ನ ಸಜೆಷನ್, ಎಸ್, ನನಗೆ ಆಗಿರೋದನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಹಿಂಗೆ ಆಗಿತ್ತು, ಬೇರೆಯವ್ರಿಗೆ ಹಂಗೆ ಆಗೋದು ಬೇಡ ಅಂತ. ಬಂದ್ರ ಬೈಸ್ಕೊಂತಿ ಬಿಡು. ಅಂದ್ರೆ ಒಳಗಡೆ ಮಾಡಿದ್ರೆ ಬೈತಾರೆ ಅಲ್ವೇನೋ, ಆಚೆ ಮಾಡ್ಬೋದು ತಾನೆ. ಓಕೆ, ನಾವ್ ನಂಗೆಲ್ಲ ರೂಲ್ಸ್ ನ
ಫಾಲೋ ಮಾಡ್ತೀನಿ. ಓಕೆ, ನಂದಕ್ಕೂ ಇದಾಗಕ್ಕೆ ಸಬ್ಸ್ಕ್ರೈಬ್ ಆಗಕ್ಕೆ. ಇವನ್ ಕಾದಂಬರಿಗೂ ಸಬ್ಸ್ಕ್ರೈಬ್ ಆಗಿ. ಏನ್ ಗೊತ್ತಾ, ಟೆಂಪಲ್ಗೆಲ್ಲ ನಿಮಗೆ ತೋರಿಸಿದೆಲ್ಲ ಆಯ್ತು, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಇವಾಗ. ಮಾಡು, ಎಲ್ಲಿ ಆನೆ ಆಗ್ತಾ ಇಲ್ಲ. ಕಳ್ಕೊಂಡು ಆಗೋ ಪರಿಸ್ಥಿತಿ ಬರುತ್ತೆ, ಏನೋ ಗೊತ್ತಿಲ್ಲ, ಆಗ್ತಿಲ್ಲ. ನೋಡೋಣ. ಮಾಡು, ಆನ್ ಮಾಡು, ಸ್ಟಾರ್ಟ್ ಮಾಡು. ಕಿಕ್ ಮಾಡು. ನಾನು ನೋಡಿಲ್ಲ. ನೋಡಿ, ಇಲ್ಲೈತೆ, ಇಲ್ಲಿ ವರ್ಷ ಹಾಕೊಂಡು ಡಿಮ್ಯಾಂಡ್ಸ್ ಅಂತ ಇದೇ ನಮ್ಮ ಅಂಗಡಿ. ಬಟ್ ಇನ್ನೊಂದು ಸ್ವಲ್ಪ ದಿನ ಇದನ್ನ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗ್ತೀವಿ, ಅವಾಗಲೂ ವಿಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಮ್ಮಮ್ಮ ಇದು ನಮ್ಮ ಅಂಗಡಿ ನೋಡಿ, ಹಂಗೆ ಡೀಪ್ ಸ್ಲೀಪಲ್ಲಿದ್ದಾರೆ. ಏನೋ ಒಳ್ಳೆ ಕನ್ಸು ಕಾಣ್ತಿರ್ಬೇಕು. ಫುಲ್ ಸ್ಮೈಲ್ ಮಾಡ್ಕೊಂಡು ಮಲ್ಕೊಳ್ತಾನೆ. ಫುಲ್ ಶೀತ ಆಗಿಬಿಟ್ಟೈತೆ. ಸೊ ಎಸ್, ಈ ವಿಡಿಯೋನ ಹಿಂಗೆ ಎಂಡ್ ಮಾಡ್ಬೇಕಂತಿದ್ದೀನಿ. ಓಕೆ, ಬಾಯ್. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.